ಇವತ್ತಿನ ದಿವಸ ನಾವು ಇವತ್ತು ಏನು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ, ನಾಳೆ ಬರುವಂಥ 23ನೇ ತಾರೀಕಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಇದ್ದು, ಅದಕ್ಕೆ ನಾವೆಲ್ಲರೂ ಪೌರ ಕಾರ್ಮಿಕರು ಸೇರಿ ಆ ಒಂದು ಪೌರ ಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರ ಹಾಕ್ತಿದ್ದೀವಿ. ಏಕೆಪ್ಪ ಅಂತಂದರೆ ನಮಗೆ ಪೌರ ಕಾರ್ಮಿಕರ ದಿನಾಚರಣೆ ಅನ್ನುವಂಥದ್ದು ಒಂದು ಸಂತೋಷವಾಗಿ ಆಚರಣೆ ಮಾಡುವಂಥದ್ದು. ಯಾಕಂದರೆ ನಾವು ಆಗಲೇ ನಮಗೆ ಈ ಪೌರ ಕಾರ್ಮಿಕರ ಏನೋ ದಿನಾಚರಣೆ ಮಾಡ್ತಾಯಿದ್ದೀವಿ, ಅದು ನಮಗೇನು ಅನುಕೂಲ ಇಲ್ಲ, ಅದರಲ್ಲಿ ಯಾವ ಸಂತೋಷನ ನಮ್ಗೆ ಕೊಟ್ಟಿಲ್ಲ ಇನ್ನೂ. ಯಾಕಂದರೆ ನಾವು 2017-18ರಲ್ಲಿ ಅರ್ಜಿ ಕರೆದಾಗ ಸುಮಾರು 1200 ಜನ ಅರ್ಜಿ ಹಾಕಿದ್ದೀವಿ. ಅದರಲ್ಲಿ 132 ಮತ್ತು 173 ಅದರಲ್ಲಿ ಖಾಯಮತಿ ಮತ್ತು ನೇರ ಪಾವತಿಯಾಗಿ ಆಯ್ಕೆಗೊಂಡಿದ್ದರು. 2021ರಲ್ಲಿ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚುವಂಥದ್ದು ಕೆಲಸ ಆಗಿತ್ತು. ಆ 2021ರಿಂದ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಆದೇಶ ಪತ್ರ ಕೊಟ್ಟಿಲ್ಲ. ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರದಿಂದ 100 ನೋಟಿಫಿಕೇಶನ್ ಬಂದಿದೆ, ಆದರೆ ಸರ್ಕಾರದಿಂದ 100 ಆದೇಶ ಪತ್ರ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ, ನೀವು ಅದನ್ನು ಪರಿಶೀಲಿಸಿ ಕೊಡ್ರಿ ಅಂತೇಳಿ, ಆದೇಶ ಪತ್ರ ಕೊಡ್ರಿ ಅಂತೇಳಿ. ಆದರೂ ಜಿಲ್ಲಾಡಳಿತ ಇದಕ್ಕೆ ಯಾಕೆನೋ ಗೊತ್ತಿಲ್ಲ. ನಮಗೆ ಈ ಪೌರ ಕಾರ್ಮಿಕರ ಅನ್ನುವಂಥ ಏನು ಕಾರಣಕ್ಕಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮದು ಇಷ್ಟೇ, ನಮಗೆ ದಯವಿಟ್ಟು ನೀವು ಆ ಪೌರ ಕಾರ್ಮಿಕರು ಅಂತ ಒಂದು ಇದರಲ್ಲಿ ತಿಳ್ಕೊಬೇಡಿ. ನಾವು ಒಬ್ಬ ಕಾರ್ಮಿಕನಾಗಿ ದುಡಿತಾ ಇದ್ದೇವೆ, ನಾವು ಹೊಲಸು ಕೆಲಸ ಮಾಡ್ತಾಯಿದ್ದೇವೆ. ಅಂಥದ್ರಲ್ಲಿ ನಾವು ಒಂದು ಕೀಳು ಮಟ್ಟದವರು ಅಂಥೇಳಿ ತಿಳ್ಕೊಂಡು ನೀವು ಆ ರೀತಿ ಮಾಡಬೇಕು. ದಯವಿಟ್ಟು ನಮಗೆ ಆದೇಶ ಪತ್ರ ಕೊಟ್ಟು ನಮ್ಮ ಒಂದು ಕುಟುಂಬವನ್ನು ಕಟ್ಟಲಿಕ್ಕೆ ನೀವು ಸಹಾಯ ಮಾಡಿ. ಯಾಕಂದರೆ ಇದರಲ್ಲಿ 508 ಜನ ಕುಟುಂಬಗಳಿದ್ದಾವೆ. ಈ ಒಂದು ಇದರಲ್ಲಿ ಅಂದರೆ ಆಯ್ಕೆಯಾದರಲ್ಲಿ 132 ಜನ ಖಾಯಮತಿಗೆ ಮತ್ತು 376 ಜನ ನೇರ ಪಾವತಿಗೆ ಆಯ್ಕೆ ಆಗಿರ್ತಾರೆ. ಅವರಿಗೆ ನೀವು ಆದೇಶ ಪತ್ರ ಕೊಟ್ಟು ಅವರ ಕುಟುಂಬವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಂತ ಹೇಳಿ ನಾವು ಜಿಲ್ಲಾಧಿಕಾರಿಗೆ ನಾವು ಈ ಒಂದು ಮಾಧ್ಯಮದ ಮೂಲಕ ಹೇಳ್ಕೊಡ್ತೀವಿ. ನಮ್ಮ ಹೆಸರು ಅನಿಲ್ ಕುಮಾರ್ ಚಕ್ರ.